ಬಾರೆ ಉಂಡಿರದ ತಟ್ಟೆ ತೊಳೆದಿಕ್ ಬಾ. ಸುಮ್ಮ ಬಿಟ್ಟು ಅದೇ ಹೋಗ್ಬೇಡ. ನಾನು ಯಾಕೆ ತೊಳೆಯಲ್ಲ? ನೀನು ಇದೆಯಲ್ಲ, ನೀನೇ ತೊಳಿ. ನಾನು ತೊಳೆಯಲ್ಲ ಅಂತ ಹೇಳಿಲ್ವೆ? ದೊಡ್ಡ ಕತ್ತೆ ಆಗಿದೆಯಾ? ನಾಚಿಕೆ ಆಗಲ್ವೇ ನಿನಗೆ? ತಿಂದು ತಟ್ಟೆ ಬಿಟ್ಟು ಹೋಗ್ತೀಯಲ್ಲ. ಬಾ ತೊಳಿ ಬಾ ನೋಡು. ಸುಮ್ಮನೆ ಹೇಳಿರ್ತೀನಿ. ನಿಮ್ಮ ಅಮ್ಮ ಬಂದರೂ ಕೇಳಲ್ಲ, ನಾನೇನು ಯಾರು ಬಂದರೂ ಕೇಳಲ್ಲ. ಸುಮ್ಮನೆ ತಟ್ಟೆ ತೊಳಿ ಬಾ. ನಾನು ತೊಳೆಯಲ್ಲ. ನೀನು ದೊಡ್ಡ ಕತ್ತೆ ಆಗಿದೆಯಾ, ನೀನೇ ಮಾಡಬೇಕು. ನೀನೇ ಮಾಡಿ ಈ ಮನೆ ಕೆಲಸದವಳು. ಈ ಮನೆ ಕೆಲಸದವಳು ನೀನು ಅಂತೇಳಿ ಅಮ್ಮ ಹೇಳೈತಿ. ಮನೆ ಕೆಲಸದವಳು ಮಾಡ್ತಾಳೆ, ನೀನೇನು ಮಾಡಬೇಡ ಕಣಮ್ಮ ಅಂತೇಳಿ ನಮ್ಮಮ್ಮ ಹೇಳೈತಿ. ಅದಕ್ಕೆ ನಾನು ಮಾಡಲ್ಲ ಕಣೆ. ತೆಗ್ದೆಲ್ಡು ಬಾರಿಸ್ಬಿಡ್ತೀನಿ. ಮಾಡಲ್ಲ ಅಂತ ಹೇಳಿದ್ರೆ ಮತ್ತೆ ತಿಂಬಕ್ಕೆ ಇರ್ಸಲ್ಲ. ನೋಡು ಎಲ್ಲ ಖಾಲಿ ಮಾಡಿಬಿಡ್ತೀನಿ. ಅನ್ನ ಎಲ್ಲ ಅಂತ ಅಡಿಗೆ ನಾಳಿಕೆ ನಿನಗೆ ಇರ್ಸಲ್ಲ. ಅವತಾರ ಆಡ್ತೀಯ. ಉಂಡು ತಟ್ಟೆ ತೊಳೆದಿಕ್ಕಂತ ನಿನ್ನ ತಟ್ಟೆ ನೀನು ತೊಳೆಯೋಕ್ಕೇನು? ನಾನು ಹೇಳ್ತೀನಿ ಕಸ ಎಲ್ಲ ಗುಡ್ಸು ಅಂತ ಹೇಳಿ. ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗುತ್ತೆ. ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ, ಯಾತೂ ಮಾಡಲ್ಲ, ಏನಿಲ್ಲ. ನಾನು ಒಬ್ಬಳೇ ಮಾಡಬೇಕು. ನನಗೂ ಬರ್ಕಮದೆಲ್ಲ ಜಾಸ್ತಿ ಇರುತ್ತೆ. ಹೊರಗಡೆದೆಲ್ಲ ಕಸ ಹೊಡೆದು ನೀರು ಹಾಕು ಅಂದರೆ ಕಸ ಹೊಡಿಯೋಕ್ಕೆ ಬರಲ್ಲ ಅಂತ ಹೇಳ್ತೀಯ? ಅಲ್ಲ 4-5ನೇ ಕ್ಲಾಸ್ ಕತ್ತೆ ಆಗಿದೆಯಾ? ಗೊತ್ತಾಗಲ್ವೇ ನಿನಗೆ? ಅವನು 7ನೇ ಕ್ಲಾಸ್ ಕತ್ತೆ. 7ನೇ ಕ್ಲಾಸ್ ಕತ್ತೆನೇ ಅವನೇ ತೊಳೆಯಲ್ಲ, ನಾನ್ಯಾಕೆ ತೊಳೆಯೋಣ? ಅವನು ಗಂಡು ಮಗ ಕಣೆ, ತೊಳೆಯಲ್ಲ. ನೀನು ಹೆಣ್ಮಗಳು ಎಲ್ಲ ಕಲಿಬೇಕು ಎಲ್ಲನ. ತಟ್ಟೆ ತೊಳೆಯಕ್ಕೆ ಬರಲ್ಲ ಅಂತಂದ್ರೆ ತಿಂಬಕ್ಕೆ ಬರ್ತೈತಾ? ಎಲ್ಲ ಬರುತ್ತೆ. ತೊಳೆದ್ರೆ ಎಲ್ಲ ಬರುತ್ತೆ ಕಣೆ. ತೊಳಿಬೇಕು, ತೊಳೆದ್ರೆ ಎಲ್ಲ ಆಗುತ್ತೆ. ಯಾಕೆ ಇವಳಾಲೆ ರೋಪ್ ಮಾಡ್ತಾ ಇದ್ದಾಳೆ? ಅಲ್ಲ ತಿಂದಿರೋ ತಟ್ಟೆ ತಿಂದು ಆಗ್ಲಲ್ಲನ ಇಷ್ಟಿಷ್ಟು ಇಕ್ಕೆಂಬ್ತಾಳೆ, ಉಣ್ತಾಳೆ. ಅಲ್ಲ ಹಾಕೋಗ್ತಾಳೆ. ಅಲ್ಲೇ 5-6 ತಟ್ಟೆ ಬಿಟ್ಟವಳೆ. ಅಲ್ಲ ಹಂಗೆ ತಟ್ಟೆ ಬಿಟ್ಟರೆ ಆಗ್ಲಲ್ಲ. ನಾನು ಎಷ್ಟಂತ ತೊಳೆಯೋಣ? ಈಗಿನ ನಾನು ಎಲ್ಲ ಕೆಲಸ ಮಾಡಿ ಬರ್ಕಮ್ಮಕ್ಕಂತ ಕೂಕೊಂಡ್ರೆ ಆ ಚಿಕ್ಕಮ್ಮ ಬಂದು ಆಮೇಲೆ ಮುಸ್ರೆ ಎಲ್ಲ ತೊಳೆದಿಲ್ಲ ಅಂತ ಅಪ್ಪಯ್ಯನು ಚಿಕ್ಕಮ್ಮ ಬೈತಾರೆ ನನಗೆ. ನಾ ಅಪ್ಪಯ್ಯನೂ ಬೈತೈತೆ. ಎಲ್ಲ ನಾ ಮುಸ್ರೆಲ್ಲ ಹಂಗೆ ಬಿಡ್ಕೊಂಡಿದ್ಯಮ್ಮ ಮನೆಯಾಗೆ. ಮುಸ್ರೆ ಕಸ ಎಲ್ಲನ ಹಂಗೆ ಇಕ್ಕೆಬಾರ್ದು, ಊಟದ ದರಿದ್ರ ಕಸ ಇದ್ದಷ್ಟು ನೀ ಏನು ಮಾಡೋಕ್ಕೂ ಮನ್ಸು ಬರಲ್ಲ ಅಂತ ಅಪ್ಪಯ್ಯನೂ ಬೈತೈತಿ. ನಾನಲ್ಲಿ ಬೈಸ್ಕೊಂಬದು, ನೀನಲ್ಲ. ಮುಚ್ಕೊಂಡು ತೊಳೆಯೋದು ಕಲಿ. ತೊಳೆಯಲ್ಲ ಹೋಗೇಲೆ, ಏನು ಮಾಡ್ತೀಯ? ಹೋಗು. ದಟ್ಟ ಕತ್ತೆ ಆಗಿದ್ಯಾ ತೊಳಕ? ನೊಜ್ಜಿ ನಮ್ಮ ಅಕ್ಕನ ದಟ್ಟ ಕತ್ತೆ ಅಂತೀಯೇನೆ? ಏನು ಗೊಪ್ಪರ್ ಗುಂಡ? ನಾನೆಲ್ಲ ಸರಿಯಾಗಿ ಬಿಡ್ತೀನಿ, ಸುಮ್ಮನೆ ಇರುವಣ್ಣ. ಅವ್ರ ಥರ ಆಡಿದ್ರೆ ನಾನೇನು ಕೇಳಲ್ಲ. ಅಪ್ಪನೇ ಬರಲಿ ತಡಿಯ ಕೇಳ್ತೀನಿ. ಹಾಗಲ್ಲ ತಿಂದಿಗೋ ಅಪ್ಪಯ್ಯ ನಾನು ಬಯಸ್ಕೊಂಬದಲ್ಲ ನಮ್ಮ ಅಪ್ಪನ ತಾಯಿ. ಸರಿ ಬಿಡು, ಹೇಳ್ತೀನಿ ಜುಟ್ಟಿಟ್ಕೊಂಡು. ಅಪ್ಪ ನುರಿತ ಬಿಡೆ, ನಮ್ಮಮ್ಮ ಬರಲಿ ತಡಿಯ ಹೇಳ್ತೀನಿ. ದಟ್ಟ ಕತ್ತೆ ಆಗ್ಯವಳೆ, ಒಯ್ತಾಳ ನನ್ನ. ದಟ್ಟ ಕತ್ತೆ. ನಮ್ಮಮ್ಮ ಯಾಕೆ ದಟ್ಟ ಕತ್ತೆ ಅನ್ನಂತ ಹೇಳೈತೆ. ದಟ್ಟ ಕತ್ತೆ ಬಿಡೆ, ಒಯ್ಬೇಡ ಬಿಡೆ. ದಟ್ಟ ಕತ್ತೆ ನೀನು, ದಟ್ಟ ಕತ್ತೆ. ನಮ್ಮ ಅಕ್ಕನ ದೊಡ್ಡ ಕತ್ತೆ ಅಂತೀಯ ನೀನು? ಸಣ್ಣ ಕತ್ತೆ, ನೀನು ಹೆಸ್ರು ಕತ್ತೆ. ಕತ್ತೆ ಕಿರ್ಬಾ ನೀನು, ಕತ್ತೆ ಕಿರ್ಬಾ ಕಣೆ, ಕತ್ತೆ ಕಿರ್ಬಾ. ಈಗ ಹಿಂಗೆ ನೋಡು, ಮನೆಯಾಗ ಯಾರೂ ಇಲ್ಲ ಅಂದ್ರೆ ಗುದ್ದಾಡೋದು. ಗುದ್ದಾಡ್ಬೇಡಿ. ಯಾಕೆ ಗುದ್ದಾಡ್ತಾ ಇದ್ರ ಗಗನ? ಅವ್ರು ದಟ್ಟ ಕತ್ತೆ ಆಗ್ಯವಳೆ, ನನ್ಗೆ ಹಿಡ್ಕೊಂಡು ಒಯ್ತಾಳೆ. ಕತ್ತಿದ್ದಂಗೆ ಇದ್ದಾಳೆ ಕತ್ತೆ. ನನ್ನ ಒಯ್ತಾಳೆ ದಟ್ಟ ಕತ್ತೆ ಆಗಿ. ನೋಡು ಸಣ್ಣಣ್ಣ ಒಯ್ತಾಳೆ. ಸಣ್ಣಣ್ಣ ಒಯ್ತಾಳೆ, ದಟ್ಟ ಕತ್ತೆ ಆಗ್ಯಾಳೆ ಒಯ್ತಾಳೆ ನನ್ನ. ನೋಡಂಟಿ ಒಯ್ಬೇಡ ಬಿಡಮ್ಮ ಗಗನ. ನೋಡಿ ಹೆಂಗ್ ಮಾತಾಡ್ತಾಳೆ ನಗಂಟಿ. ನೋಡಲ್ಲಿ ನಾನು ಏನೇನು ಅಂದಿಲ್ಲ, ಏನಿಲ್ಲ. ಹೆಂಗ್ ಮಾತಾಡ್ತಾಳೆ ನೋಡು. ಅಲ್ಲ ನಾನು ಏನಂದೆ? ತಟ್ಟೆನ ತೊಳೆದಿಕ್ಕೆ ಹೋಗಮ್ಮ ಅಂದೆ. ಆಗ್ಲೆಲ್ಲ ಇಷ್ಟಿಷ್ಟು ಉಂಟಾಳೆ. ಹತ್ತು ಹೋಗ್ತಾಳೆ, ಇಪ್ಪತ್ತಾಳೆ, ಇಷ್ಟಿಷ್ಟಕ್ಕೇನು ಉಣ್ತಾಳೆ. ಒಂದೇ ತಟ್ಟೆಗೆ 15 ತೊಳ್ಕೊಂಡು ಈ ಉಣ್ಣಮ್ಮ ಅಂತಂದ್ರೆ ಇಲ್ಲ. ಇಷ್ಟಿಷ್ಟು ಉಣ್ತಾಳೆ, ಅಲ್ಲಿ ಹಾಕ್ತಾಳೆ ತಟ್ಟೆನ. ಒಂದು 5 ತಟ್ಟೆ ಆಗ್ಯಾವೆ. ಅಪ್ಪ ಏನಾನ ಬಂದರೆ ಗಗನ ಮುಸ್ರೆ ಎಲ್ಲ ಹಂಗೆ ಇಕ್ಕೊಂಡಿದ್ಯಲ್ಲಮ್ಮ, ತೊಳೆದೇ ಇಲ್ಲ. ಮುಸ್ರೆ ಕಸ ಎಲ್ಲ ಹಂಗೆ ಬಿಡ್ಕೊಬೇಡ, ಅಚ್ಚುಕಟ್ಟಾಗಿ ಮನೆಯಾಗೆ ಕಸ ಹೊಡಿ, ಅಚ್ಚುಕಟ್ಟಾಗೆಲ್ಲ ಮುಸ್ರೆ ಎಲ್ಲ ತೊಳೆದಿಕ್ಕು ಅಂತೈತಿ. ಮುಸ್ರೆ ಕಸ ಇದ್ರೆ ಮನೆಯೆಲ್ಲ ಆಡ್ದಂಗೆ ಕಾಮುತ್ತೆ. ಆಡಿದ್ರೆ ಒಟ್ಟುನು ಮನೆಯಾಗ ಒಟ್ಟು ಇಲ್ಲದ ದರಿದ್ರ ಅಂತೇಳಿ ಅಪ್ಪಯ್ಯ ಬೈತೈತೆ ನನಗೆ. ನಾನು ಬೈಸ್ಕೊಂಬೋದು. ನೋಡು ಇವಳು ತಿನ್ ತಟ್ಟೆ ಹಾಕಿ ತಟ್ಟೆ ತೊಳೆದಿಕ್ಕು ಅಂತಂದ್ರೆ ಹೊರಗದು ಕಸ ಹೊಡಿ ಅಂತೀನಿ. ಹೊರಗದು ಕಸ ಹೊಡಿಯಕ್ಕೆ ಬರೋಲ್ಲ ಅಂತಾಳೆ. ಬಿಡು, ಹೊಡೆದಿದ್ರೊಟ್ಟೆ ತಟ್ಟೆ ತೊಳೆದಿಕ್ಕೆ ನೀನು ಉಂಡಿರೋದಂದ್ರೆ ಇಲ್ಲ, ನಾನು ತೊಳೆಯಲ್ಲ, ನೀನು ಏನು ಮಾಡ್ತೀಯ? ದೊಡ್ಡ ಕತ್ತೆ ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾಳೆ ನೋಡು. ನಾನು ನಂಗೆ ಮಾತಾಡಲಿಲ್ಲ. ನನಗೆ ಆಗಲ್ಲ ಅಂತ ಹೇಳಲಿಲ್ಲ. ನಾನು ತೊಳಿತೀನಿ ಅಂತಲೇ ಹೇಳಿದ್ದು. ನೋಡು ಹಂಗಂದ್ರೆ ಒಯ್ತಾಳೆ. ಉಣ್ತೀಯ ಅಂತ ಉಣ್ಬಾರ್ದೆ ನಾನು? ಎಷ್ಟು ಸುಳ್ಳು ಹೇಳ್ತಾಳೆ, ಸುಳ್ಳು ಬುರ್ಕಿ, ಸುಳ್ಳಿ ತಡಿಯ. ನಾನು ಅಲ್ಲಿ ಟೀಚರ್ಗೆ ಹೇಳ್ತೀನಿ ತಡಿ, ಬಾ ಇಲ್ಲಿ. ಮಿಸ್ಸಿಗೆ ಹೇಳ್ತೀನಿ ಬಾ. ಪ್ರಮೀಳಾ ಮಿಸ್ ಇದ್ದಾರೆ, ಪ್ರಮೀಳಾ ಮಿಸ್ತಾಗ ಎಲ್ಲ ಹೇಳ್ತೀನಿ ಬಾ. ಮಿಸ್ ನೋಡು ಇವಳು ಎಲ್ಲ ಸುಳ್ಳು ಹೇಳ್ತಾಳೆ, ಇವಳು ಸುಳ್ಳು ಬುರ್ಕಿ ಅಂತ ಹೇಳ್ತೀನಿ ತಡಿ. ನಾನು ಹೇಳ್ತೀನಿ ಹೋಗ. ನಾನು ಹೇಳ್ತೀನಿ ಬಾರ. ನಿಮ್ಮ ಸಾರ್ತಾಗ ನಾನು ಹೇಳ್ತೀನಿ. ನಿಮ್ಮ ಸಾರ್ತಾಗ ಬಂದು ನಾನು ಹೇಳ್ತೀನಿ ಮಲ್ಲೆ ಸರ್ ಅಂತ ಹೇಳಿ ನಾನು ಮಲ್ಲೆ ಸರ್ತಾಗ ಹೇಳ್ತೀನಿ. ನನಗೂ ಗೊತ್ತೈತೆ. ಮಲ್ಲೆ ಸರ್ ಇವನು ಎಲ್ಲನ ಮನೆಯಾಗೆ ನನ್ನ ಒಯ್ತಾನೆ ಅಂತ ಹೇಳಿ ನಾನು ಹೇಳ್ತೀನಿ. ಮಲ್ಲೆ ಸರ್ತಾಗ ನಾನು ಬರ್ತೀನಿ ಬಾರೋ ನಿಮ್ಮ ಕ್ಲಾಸ್ ಟೀಚರ್ ತಕ್ಕೆ. ಏಯ್ ಗುದ್ದಾಡ್ಬೇಡ್ರಿ, ಸುಮ್ಮನಿರಿ. ಉಂಡಿರೋ ತಟ್ಟೆನ ತೊಳೆದಿಕ್ಕೆ ಪಕ್ಕಣಮ್ಮ ದೀಪು. ಹಂಗೆ ಮಾಡಬಾರ್ದು. ಹಂಗೆ ಮಾಡಿದ್ರೆ ಯಾರನ್ನ ಏನು ಅಂತಾರೆ? ತೊಳಿಬೇಕಣಮ್ಮ ದೀಪು. ನಿನಗೆ ಗೊತ್ತಿಲ್ಲ
ತೊಳೆದಿಕ್ಬೇಕು ಒಟ್ಟುನು ಆಡ್ತೈತೆ ಮನೆಯ ಕಸ ಮುಸ್ರೆ ಆಡ್ಕೊಂಡ್ರಿ ಯಾ ಕೆಲಸ ಮಾಡಕ್ಕೂ ಮನ್ಸು ಬರಲ್ಲ. ಎಲ್ಲ ನೀಟಾಗಿದ್ರೆ ನಮಗೂ ಒಂಥರ ಚೆನ್ನಾಗಿರುತ್ತೆ ಮೈಂಡು. ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ, ಓದ್ಕೊಂತೀವಿ. ನೀನು ಹಂಗೇನೆ ಕಸ ಎಲ್ಲ ಆಡ್ಕೊಂಡ್ರೆ ನಿನಗೆ ಓದಕ್ಕೆ ಸರಿ ಬರಲ್ಲ. ಕಸ ಎಲ್ಲ ನೀಟಾಗಿ ಹೊಡ್ಕೊಂಡು ಕೈ ಕಾಲು ಮಕ ತೊಳ್ಕೊಂಡು ಓದಕ್ಕೆ ಕುಕ್ಕೊಂಡ್ರೆ ನಿನಗೂ ಚೆನ್ನಾಗಿ ವಿದ್ಯೆ ಹತ್ತುತ್ತೆ. ಎಲ್ಲನ ಮಾಡಬೇಕು. ಹೊಚ್ಕಟ್ಟ ಕಸ ಮುಸ್ರೆ ಎಲ್ಲ ಮಾಡೋದ ಕಲಿಬೇಕು. ಅಕ್ಕ ಅಡುಗೆ ಮಾಡ್ತಾಳಲ್ಲ, ನಿಮ್ಮಮ್ಮ ಬಚ್ಚಿಗೆ ಹೋಗ್ತಾಳೆ ಅಂತ. ಅಪ್ಪ ಬರ್ಲಿ ತಾಯಿ, ನಾನು ಹೇಳ್ತೀನಿ. ಅಪ್ಪ ಬರ್ಲಿ, ಅಪ್ಪ ಬರ್ಲಿ, ನಾನು ಹೇಳ್ತೀನಿ. ನೀನು ಒಬ್ಬಳೇ ಅಲ್ಲ ಕಂಡಿರೋದು. ನಾನು ನಿನ್ನೊಳ್ಳೇದು ಕೇಳೋದು. ನಾನು ನಗಂಟೆ ಬಂತಿದ್ದಂಗೆ ಸ್ವಲ್ಪ ತಾಟ ಊಟ ಮಾಡ್ತಾಳ. ಊಟ ಮಾಡಿರೋ ತಟ್ಟೆಲ್ಲ ತೊಳೆದಿಕ್ಕೆ ಹೊರಗಡೆ ಕಸ ಹೊಡೆಯಮ್ಮ. ನಾನು ಒಳಗಡೆಲ್ಲ ಹೊಡ್ಕೊಂಡು ಕಸ ಮುಸುರೆ ಎಲ್ಲ ತೊಳೆದಿಕ್ತೀನಿ. ತಪ್ಪಲೆಗಳೆಲ್ಲ ಏನೋ ಇರ್ತಾವಲ್ಲ ಅವನ್ನೆಲ್ಲ ತೊಳೆದಿಕ್ತೀನಿ. ನೀನು ದೊಡ್ಡ ದೊಡ್ಡವೆಲ್ಲ ತೊಳೆಯಕ್ಕೆ ಬರಲ್ಲ. ನೀನು ಉಂಡಿರೋ ತಟ್ಟೆ ಒಂದು ತೊಳೆದಿಕ್ಕೆ ಹೋಗು ಅಂತ ಹೇಳ್ತೀನಿ. ಉಂಡಿರೋ ತಟ್ಟೆ ತೊಳಿಲಿಲ್ಲ ಅಂದ್ರೆ ಅಲ್ಲಿಕ್ಕೆ ಹೊರಗಡೆಲ್ಲ ಕಸ ಹೊಡಿ ಅಂತೀನಿ. ಕೈ ಕಾಲು ಮಕ ತೊಳ್ಕೊಂಡು ಬರ್ಕೊಳಮ್ಮ ಅಂತಂದರೆ ಏನಿಲ್ಲ. ಮಕ ತೊಳ್ಕೊಂಬಲ್ಲ, ಏನಿಲ್ಲ. ಅವ್ನ ಗುಂಡ ಓದ್ಕೊಂಬೋದು ಬರ್ಕೊಂಬೋದು ನೋಡಿ ನಮ್ಮ ಚಿಕ್ಕಮ್ಮಂಗೆ ಒಟ್ಟುರಿ. ಅವನಿಗೆ ಮಾತ್ರ ಹೇಳ್ಕೊಡ್ತಾವಳೆ. ನಮ್ಮ ಹುಡುಗಿಗೆ ಮಾತ್ರ ಹೇಳ್ಕೊಡಲ್ಲ ಅಂತ ಹೇಳಿ ಹೆಂಗೆ ಮಾತಾಡುತ್ತೆ ಅದು ಹಂಗೆ ಬಾಯಿಗೆ ಬಂದಂಗೆ ತಿಳ್ಕೊಂಬಲ್ಲ ಬಿಡ್ಕೊಂಬಲ್ಲ. ಸುಮ್ಮನೆ ಮಾತಾಡುತ್ತೆ. ಅಲ್ಲ ಸುಮ್ಮನೆ ಹೆಂಗೆ ಬೈತೈತಿ ಹೇಳು. ನಮ್ಮ ಚಿಕ್ಕಮ್ಮಗೆ ಒಂದಿಷ್ಟು ನನಗೆ ಗೊತ್ತಾಗಲ್ಲ. ಅಲ್ಲ ಏನು ನಿನ್ನ ತಮ್ಮ ಒಬ್ಬನೇ ಓದ್ಬೇಕೇನೆ ಅಂತ ಬೈತೈತಿ. ಇವಳಿಗೆ ಹೇಳಿದ್ರೆ ಗೊತ್ತಾಗಲ್ಲ. ನಾನು ಹೇಳ್ತೀನಿ ಚಿಕ್ಕಮ್ಮ ಅವಳು ಕೇಳಲ್ಲ ಅಂತ ಹೇಳಿದ್ರೆ ಹೆಂಗೆ ಬೈತೈತಿ. ನಮ್ಮ ಅಪ್ಪನೇ ಹೇಳ್ತೈತಿ ಹೇಳ್ಬೇಕಣಮ್ಮ ಅವಳಿಗೆ ಅಂತ. ಮತ್ತೆ ಕೈ ಕಾಲು ಮಕ ತೊಳ್ಕೊಂಡು ಅಚ್ಚುಕಟ್ಟಾಗೆ ಓದ್ಕೊಂಡ್ರೆ ಬರ್ಕೊಂಡ್ರೆ ದಿನಾನ ಸ್ಕೂಲಿಂದ ಬಂದು ಹಿಡ್ಕೇನೆ ಅಚ್ಚುಕಟ್ಟಾಗೆ ಕೈ ಕಾಲು ಮಕ ತೊಳ್ಕೊಂಡು ಈ ತಿಕ್ಕೊಂಡು ಓದ್ಕೊಂಬ ಕುಕ್ಕೊಂಡ್ರೆ ವಿದ್ಯೆ ಚೆನ್ನಾಗಿ ಕತ್ತುತ್ತೆ. ಚೆನ್ನಾಗಿ ಓದಕ್ಕೆ ಅವಾಗ ಮನ್ಸು ಬರುತ್ತೆ. ಓದಿದ್ದು ತಲಿಯಕ್ಕೆ ಹೋಗುತ್ತೆ ಕಣಮ್ಮ. ನಾವಿಬ್ರು ಓದ್ಕೊಂಬದ್ ನೋಡಿ ಚಿಕ್ಕಮ್ಮಗೆ ಒಟ್ಟುರಿ. ನಮ್ಮಳು ಮಾತ್ರ ಕುಣಿತಾಳೆ, ಇವ್ರು ಮಾತ್ರ ಓದ್ಕೊಂತಾರೆ ಅಂತ ಬೈತೈತಿ. ನಾವೇನೇನು ಹೇಳ್ತೀವಿ ನೋಡಿ. ಇವಾಗ ಹೇಳ್ದಾಗ ಕೇಳಲ್ಲ ಬಾರೆ ಮತ್ತೆ. ಬಾ ಇವಾಗ ತೊಳೆದಿಕ್ಕೆ ಬಾ, ಇಲ್ಲಿ ಹೇಳ್ತೀನಿ ತೊಳೆದಿಕ್ಕೆ ಬಾ ಅಂತ ಹೋಗ್ಲಿ. ನಿಮ್ಮ ಚಿಕ್ಕಮ್ಮ ಬಂದಾಗ ಅವಳಿಗೆ ಹೇಳಮಂತಿ. ಮತ್ತೆ ಇವಳು ತೊಳೆಯೋದು ಇಲ್ಲ, ಏನು ಇದು ಮಾಡ್ತಾಳೆ. ಬರಲಿ ತಡಿಯ. ಎತ್ತ ಹೋಗೈತೆ ಬಂದಂಗೆ ನಾನೆಲ್ಲನ ಹೇಳ್ತೀನಿ ತಡಿ. ಬರಲಿ ಬಂದ ಮಾತಾಡ್ತೀನಿ ನಾನು. ಇವಳು ಭಾರಿ ಇವಳು ದೀಪಿ. ನಾನು ಏನಿಲ್ಲ ಸೊಸೆರೆ ಒದ್ಬಿಡ್ತೀನಿ. ನಾನು ಒಯ್ತೀನಿ ಅಂದ್ರೆ ನಮ್ಮ ಅಕ್ಕ ಕೇಳಲ್ಲ ಇವಳನ್ನ. ಒಯ್ಯೋದು ಗುಂಡಪಿಂಡ ನೀನು ಗುಂಡಪಿಂಡ. ಗುಂಡಪಿಂಡ ದಂಡಪಿಂಡ 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 ಗುಂಡಪಿಂಡ ದಂಡಪಿಂಡ ಹೊಡೆದು ಬಿಡ್ತೀನಿ ನೋಡು. ಕಿರೆ ಗುಂಡ. ಯಾಕೆ ಹಂಗಂಬೋದು ಒಂದ್ಸತಿ ಹೇಳಿದ್ದು ಅರ್ಥ ಆಗಲ್ವೇ ನಿನಗೆ? ಏನೇನೋ ಮಾತಾಡ್ತೀಯ. ಗುಂಡ ಪಿಂಡ ದಂಡಪಿಂಡ ಇಂಥವೆಲ್ಲ ಮಾತಾಡ್ತೀಯ. ಏನಿಲ್ಲ ನೋಡು ಆಂಟಿ ಹೆಂಗೆ ಮಾತಾಡ್ತಾಳೆ. ಹಂಗೆಲ್ಲ ಮಾತಾಡ್ಬಾರ್ದು ಕಣಮ್ಮ. ಗೊತ್ತಾಗಲ್ಲ ನಿನಗೆ? ಹಂಗೆಲ್ಲ ಯಾವತ್ತೂ ಮಾತಾಡಬಾರ್ದು, ಹಂಗನ್ಬಾರ್ದು. ಹಂಗೆ ಅಂಬೋದು ಮಾತಾಡೋದು ಅದು ಮಾಡಬಾರ್ದು. ಮತ್ತೆ ಇವನು ಯಾಕೆ DPPP ಅಂತಾನೆ? ಅದಕ್ಕೆ ನಾನು ಗುಂಡಪಿಂಡ ಅಂದೆ. ದಂಡಪಿಂಡ ಅಂತ ನಾನು ಅದಕ್ಕೆ ಮತ್ತೆ ಹೇಳೋದು. ಇವನೇ ಕಂಬದು DPPP ಅಂತಾನೆ. DPPP ಅಂತ ನನ್ನ ಆಗ್ಲೆಲ್ಲ ಅಡ್ಡ ಹೆಸರು ಕರೀತಾನೆ. ಅದಕ್ಕೇನೆ ನಾನು ಇವನಿಗೆ ಗಂಬದು. ಇವನ ಕರಿಯೋದು, ಇವಳ ಕೊಯ್ಯೋದು. ನಮ್ಮ ಅಮ್ಮ ಬರಲಿ ತಡಿಯ ಗಗ್ಗಿ ನೋಡಿ ಹೆಂಗೆ ಮಾತಾಡ್ತಾಳೆ ಇವಳು. ನೋಡು ಆಂಟಿ ಹೆಂಗೆ ಮಾತಾಡ್ತಾಳೆ. ನೋಡು ತಡಿ ಬರಲಿ, ಅಮ್ಮನೇ ಬರಲಿ, ಆಮೇಲೆ ನಾನೆಲ್ಲ ಮಾತಾಡ್ತೀನಿ. ಮಾತಾಡ್ತೀನಿ ತಡಿ. ನಾನೇನು ಸುಮ್ಕಿರಲ್ಲ. ನೋಡ್ರಿ ಇವಳು ಹೆಂಗೆ ಮಾತಾಡ್ತಾಳೆ. ಇವಳು ಒಳ್ಳೆಯಲ್ಲ. ತಿಂತಿನ ತೆಟ್ಟೆ ಇಕ್ತಾಳೆ. ಅಪ್ಪ ಇಂತ ನಾನು ಬೈಸ್ಕೋಬೇಕು. ಅದಕ್ಕೆ ಮತ್ತೆ ನಾನು ಸರಿಯಾಗಿ ಹೇಳಿ ಬಿಟ್ಟುಬಿಟ್ಟೆ. ನೋಡ್ತಾ ಇರಿ, ನಿನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.